ನಮಸ್ಕಾರ ಸ್ನೇಹಿತರೆ, ಮಾಧು ಮದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂದರೆ ಸ್ನೇಹಿತರೆ, ರೇಷ್ಮೆ ಬೆಳೆ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ವಿಷಯ ಅಂತೂ ಇದುವರೆಗೂ ಯಾರೂ ಹೇಳಿರೋದಿಲ್ಲ. ಈ ವಿಷಯ ಅಂತೂ ಯಾರಿಗೂ ಈ ವಿಡಿಯೋ ನೋಡೋಕ್ಕೆ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ನೋಡಿದ್ರೆ ರೇಷ್ಮೆ ಹುಳು ಪೊರೆ ತೆಗಿತಾ ಇರೋದು. ಅಂದರೆ ರೇಷ್ಮೆ ಹುಳು ಸರೀಸೃಪ ಅನ್ನೋದ್ರಲ್ಲಿ ತಪ್ಪಾಗಿಲ್ಲ. ಹಾವು ನೀವು ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ, ಹಾವು ತನ್ನ ದೇಹದ ಪೊರೆ ತೆಗೆಯುತ್ತೆ. ಹಾಗೆ ಸ್ನೇಹಿತರೆ, ರೇಷ್ಮೆ ಹುಳು ನೋಡಿ ಪೊರೆ ತೆಗಿತಾ ಇರೋದು. 4 ಹಂತದಲ್ಲಿ ಪೊರೆ ತೆಗೀತೆ. ಈ ನೋಡಿ ಸ್ನೇಹಿತರೆ, ಯೂಟ್ಯೂಬಲ್ಲಿ ಎಲ್ಲೇ ಸರ್ಚ್ ಮಾಡಿ ಈ ವಿಡಿಯೋ ಎಲ್ಲೂ ಸಿಗೋದಿಲ್ಲ. ರೇರು ನಾನು ಸರ್ಚ್ ಮಾಡಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಹಾವು ಹೇಗೆ ಪೊರೆ ತೆಗೆಯುತ್ತೆ ಅದೇ ರೀತಿ ರೇಷ್ಮೆ ಹುಳು ತೆಗಿತಾ ಇರೋದು. ಇದು 4ನೇ ಜ್ವರಕ್ಕೆ ಗೊತ್ತಿರೋದು. ರೇಷ್ಮೆ ಸಾಕಾಣಿಕೆ ಮಾಡೋರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ನೋಡಿ ಸ್ನೇಹಿತರೆ, ಸೇಮ್ ಹಾವು ಜಾತಿ ಹೇಗಿರುತ್ತೋ ಅದೇ. ನೋಡಿ ಸ್ನೇಹಿತರೆ, ಫುಲ್ ತೆಗೀತು ಪೊರೆ. ತನ್ನ ಮೂತಿ ಭಾಗದಿಂದನೂ ಸಹ, ತನ್ನ ಮುಖದಿಂದನೂ ಸಹ ಇದು ಪೊರೆ ತೆಗೆದಿರೋದು ಸ್ನೇಹಿತರೆ. ಇದು ವೇಸ್ಟೇಜು. 4 ಹಂತದಲ್ಲಿ ತೆಗೆಯುತ್ತೆ. 1, 2, 3, 4ನೇ ಹಂತ. ನೋಡಿ ಸ್ನೇಹಿತರೆ, ಈ ಹುಳು ಇನ್ನೊಂದು ವಾರಕ್ಕೆ ಹಣ್ಣಾಗುತ್ತೆ. ಇದ್ರ 4ರಷ್ಟು ದಪ್ಪ ಆಗುತ್ತೆ ಹುಳು. ಈ ಹುಳು 4ರಷ್ಟು ದಪ್ಪ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಹೇಗೆ ಸೊಪ್ಪು ತಿನ್ನುತ್ತೆ, ಆ ಹುಳು ಏನು ಸೈಜ್ ಇರುತ್ತೆ ಅನ್ನೋದು ಡೈಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೊರೆ ತೆಗಿಯೋಂಥ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೊರೆ ತೆಗೆದಿದೆ. ನೋಡಿ ಸ್ನೇಹಿತರೆ, ಅದೇ ಪಕ್ಕದಲ್ಲಿರೋದು ಸ್ನೇಹಿತರೆ, ಅದು ಪೊರೆ ತೆಗೆದಿಲ್ಲ. ಅದು ಸ್ನೇಹಿತರೆ ನೋಡಿ, ಅದು ಚಿಕ್ಕ ಮರಿನೂ ಇದೆ. ಅದು ಸ್ನೇಹಿತರೆ, ಅದು 3ನೇ ಹಂತದ ಹುಳು ಸ್ನೇಹಿತರೆ. ನೋಡಿ, ಮಿಸ್ಸಾಗಿ ಬಂದಿರೋದು ಅದು 3ನೇ ಹಂತದ ಹುಳು ಸ್ನೇಹಿತರೆ. ನೋಡಿ, ಅದು ಪೊರೆ ತೆಗೆಯೋಕ್ಕೆ ರೆಡಿ ಇದೆ ಸ್ನೇಹಿತರೆ. ಅದು ನೋಡಿ ಸ್ನೇಹಿತರೆ, ಚಿಕ್ಕದು ಜೂಮಾಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅದು 3ನೇ ಹಂತದ್ದು. ಇದು 4ನೇ ಹಂತದ ವಿಡಿಯೋ. 4ನೇ ಹಂತದ ಹುಳು ಸ್ನೇಹಿತರೆ. 4ನೇ ಜ್ವರಕ್ಕೆ ಕೂತಿರೋ ಹುಳು ಸ್ನೇಹಿತರೆ. ನೋಡಿ, ಇವತ್ತು ನೈಟೆಲ್ಲ ತೆಗೆಯುತ್ತೆ ಸ್ನೇಹಿತರೆ. ಪೊರೆ ತೆಗೆದುಬಿಡುತ್ತೆ ಇವತ್ತು ನೈಟ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯೂಟ್ಯೂಬಲ್ಲಿ ಎಲ್ಲೇ ಸರ್ಚ್ ಮಾಡಿ ಈ ವಿಡಿಯೋ ನಿಜವಾಗ್ಲೂ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಅನ್ಕೋಬೋದು ಸ್ನೇಹಿತರೆ. ಸಾಮಾನ್ಯವಾಗಿ ಹಾವು ಪೊರೆ ತೆಗೆಯೋದು ಯಾರೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ರೇರು, ಯಾರೋ ನೋಡಿರೋರು ಕಡಿಮೆ. ಆ ಥರ ಸ್ನೇಹಿತರೆ, ಹಾವು ಹೇಗೆ ಪೊರೆ ತೆಗೆಯುತ್ತೆ ತನ್ನ ದೇಹದಲ್ಲಿ, ಹಾಗೆ ಸಹ ಹುಳು ಸಹ 4 ಹಂತದಲ್ಲಿ ತನ್ನ ಪೊರೆನ ತೆಗೆಯುತ್ತೆ ಸ್ನೇಹಿತರೆ. ನೋಡಿ, ಇದು ವೇಸ್ಟ್ ಸ್ನೇಹಿತರೆ. ಈಗ ಸೊಪ್ಪು ತಿನ್ನುತ್ತೆ ಸ್ನೇಹಿತರೆ. ಈ ಪೊರೆ ತಕ್ಷಣ ಇದು ಸೊಪ್ಪು ತಿನ್ನುತ್ತೆ. ಪೊರೆ ತೆಗೆಯೋ 40 ಗಂಟೆಗಳ ಕಾಲ, ಪೊರೆ ತೆಗೆಯೋಕ್ಕೆ 40 ಗಂಟೆ ಬೇಕು ಸ್ನೇಹಿತರೆ. 40 ಗಂಟೆ ಬೇಕು ಸ್ನೇಹಿತರೆ. 40 ಗಂಟೆಗಳ ಕಾಲ ಆಹಾರ ತಿನ್ನೋದಿಲ್ಲ. ನೋಡಿ, ಈಗ ಈ ಒಂದು 20 ಗಂಟೆ ಟೈಮಲ್ಲಿ, ಇದು ಒಂದು 10-12 ಗಂಟೆ ಟೈಮಲ್ಲಿ ಆಲ್ಮೋಸ್ಟ್ ಇದು ಪೊರೆ ತೆಗೆದುಬಿಡುತ್ತೆ ಸ್ನೇಹಿತರೆ. ಉಳಿಕೆ 3 ಹುಳುಗಳು. ಅದು ಚಿಕ್ಕ ಹುಳು ಇದೆಯಲ್ಲ 3ನೇ ಹಂತದ್ದು, ಅದು ಸಹ ಪೊರೆ ತೆಗೆಯುತ್ತೆ ಸ್ನೇಹಿತರೆ. ಇನ್ನು 10 ಗಂಟೆ ಟೈಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪೊರೆ ತೆಗೆದುಬಿಡುತ್ತೆ. ಈ ವಿಡಿಯೋ ನೋಡಿ ಸ್ನೇಹಿತರೆ, ಎಲ್ಲೂ ಸಿಗಲ್ಲ, ರೇರು. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, 4ನೇ ಜ್ವರಕ್ಕೆ ಕೂತಿರೋ ಹುಳು ಸ್ನೇಹಿತರೆ. ರೇಷ್ಮೆ ಸಾಕಾಣಿಕೆ ಮಾಡೋರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ನಾನು ಲೈಟಲ್ಲಿ ಮಾಡ್ತಾ ಇರೋದು, ಅಷ್ಟಾಗಿ ಕ್ಲಾರಿಟಿ ಇಲ್ಲ. ನೋಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಬೆಂಬಲ ನೀಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.